ನಿಮ್ ದೊಡ್ಡ ಆಸೆ ಏನು? ಒಟ್ಟಿಗೆ ಕೂತ್ಕೊಂಡು ಡೆವಿಲ್ ಪಿಕ್ಚರ್ ನೋಡ್ಬೇಕು. ಇವತ್ತು ಉದ್ಬೋಸಿದೆ ಆಯ್ತಾ, ಬರೀ ನೋಡೋದಲ್ಲ, ಕೈಯಲ್ಲಿ ಆ ಪಾಪ್ಕಾರ್ನ್ ಮತ್ತೆ ಇದು ಏನದು ಇಲ್ಲ ಅದನ್ನ ತಿಂತಾ ಇರ್ಬೇಕು, ಜ್ಯೂಸ್ ಕೊಡ್ತಾ ಇರ್ಬೇಕು, ಇವಳು ಬಿದ್ದು ಬಿದ್ದು ನಗ್ತಾ ಇರ್ಬೇಕು, ನಾನು ಬೈತಾ ಇರ್ಬೇಕು. ಒಬ್ಬ ನಟಿ, ಕನ್ನಡ ಚಿತ್ರರಂಗದ ಕಿರುತೆರೆಯ ನಟಿ ಒಬ್ಳು ಒಂದು ಕಾರ್ ತಗೊಂಡ್ ಬಂದು ಸಿಟ್ಟಿಗೆ ಎಲ್ಲ ಇನ್ನೇನೋ ಮಾತಾಡ್ತಾ ಇದ್ರು. ಇನ್ನು ಒಳ್ಳೆ ಕಾರ್ ತಗೊಂಡ ತಕ್ಷಣನೇ ಏನೇನೋ ಮಾತಾಡಕ್ಕೆ ಶುರು ಮಾಡಿದ್ರು. ನಾನು ಧೈರ್ಯವಾಗಿ ಹೋಗಿ ಕೇಳಿದೆ, ಮೇಡಮ್ ಹೆಂಗೆ ಕಾರ್ ತೊಗೊಂಡ್ರೆ ನೀವು ಟಿವಿ ಸೀರಿಯಲ್ ಆರ್ಟಿಸ್ಟ್ ಹೆಂಗೆ ವರ್ಕೌಟ್ ಆಗುತ್ತಾ ಅಂತ ನೀನು ಕೇಳಿದೆ. ಜನ್ಮ ಜೋಡಿನ ಇನ್ನೂ ನೆನೆಸ್ಕೋತಾರೆ, ಯಾಕೆಂದು ಗೊತ್ತಿಲ್ಲ. ನೆನ್ನೆ ಯಾವುದೋ ಶೂಟಿಂಗ್ ಹೋಗಿದ್ದೆ, ಒಂದು 367ನೇ ಪಿಕ್ಚರ್, ಒಂದು ಪಿಕ್ಚರು. ಆ ಪಿಕ್ಚರಲ್ಲಿ ಶೂಟಿಂಗ್ ಹೋಗಿದ್ದೆ. ಆವಾಗ ಅಲ್ಲಿ ಸಿಕ್ಕೋನಪ್ಪ, ನಿಮ್ಮನ್ನು ಜನ್ಮ ಜೋಡಿಯಿಂದ ವಾಚ್ ಮಾಡ್ತಾ ಇದ್ದೀನಿ ಸರ್. ಏನು ಸರ್ ನಿಮ್ಮ ಲವಲವಿಕೆ ಅಂದ. ಅವರು ಮುದ್ದು ಅನ್ನೋಕ್ಕೋಗಿ ಮಿಸ್ ಆಗಿ ಮದ್ದು ಅಂತ ಹೇಳ್ಬಿಟ್ರು. ಅದನ್ನ ಅದು ನಂಗೆ ಕ್ಲಿಯರ್ ಇದೆ, ನಾನು ಮದ್ದು ಒಂದೇ ಮತ್ತೆ ಮುದ್ದು ಒಂದೇ, ಮದ್ದು ಅಂತ ಹೇಳಿಲ್ಲ. ಒಬ್ಬ ಫ್ರೆಂಡ್ ಒಬ್ಬ ರಮೇಶ, ನಂಗೆ ತುಂಬಾ ಜನ ಫಿಲಾಸಫರ್ಸ್ ಫ್ರೆಂಡ್ಸ್ ಇದ್ದಾರೆ, ಅವ್ರು ಭಾಳ ಚೆನ್ನಾಗಿರೋ. ರಮೇಶ 2 ಪಾಟ್ ಹೊಡಿದೆ, ಒಂದು 2 ನಾಯಿ ಸಾಯಿಸಿದೆ, ಒಂದಿಬ್ರು ಗೊಂದಲ ಮಾಡಿದೆ, ಆಮೇಲೆ ನೀನು ಕೈಕಾಲು ಮುಡ್ಕೊಳ್ದೆ ಡ್ರೈವಿಂಗ್ ಕಲಿಯೋಕ್ಕಾಗಲ್ಲ, ಈಜು ಕಲಿಬೇಕಾದ್ರೆ ನೀರಲ್ಲಿ ಮುಳುಗಿ 2 ಸಲ ನೀರು ಕುಡಿತೀವಲ್ವೋ ಹಂಗೆ ಕಣಪ್ಪ ಅಂದರು. ಮನೆ ಹೆಸರು ನಟ ಕುಟೀರ ಅಂತ. ಕುಟೀರ ಅಂತಿರೋದ್ರಿಂದ ಗಿಡ ಮರಗಳ ಮಧ್ಯದಲ್ಲಿ ಇಲ್ಲೂ ನಟ ಕುಟೀರ. ವಿಳ್ಯದಲ್ಲಿ ನೀನು ಹೋಗ್ಬೇಕಾದ್ರೆ ದಯವಿಟ್ಟು ಒಂದಷ್ಟು ವಿಳ್ಯದಲ್ಲಿ ತೊಗೊಂಡು ಹೋಗ್ಬೇಕು. ಯಾಕೆಂದ್ರೆ ತುಂಬಾ ಜನಕ್ಕೆ ಪ್ರತಿ ನಾನು ಅನ್ಕೋತೀವಿ, ಪಾಪ ಡೈರೆಕ್ಟ್ ಆಸೆ ಪಡ್ಕೊಂಡು ತರಿಸ್ಕೊತಾರೆ, ದುಡ್ಡು ಕೊಟ್ಟು ತರಿಸ್ತಾ ಇರ್ತಾನೆ. ಅದನ್ನ ತಗೊಂಡೋಗ್ತೀನಿ ಅದು ಕೊಡಕ್ಕಾಗಲ್ಲ, ನೀವು ಯಾರಾದ್ರೂ ತಿನ್ಬಹುದು. ಇದು ಈಚೆಗೆ ನಟನ ಕಟ್ಟಿದ ಎಷ್ಟೋ ವರ್ಷಗಳ ನಂತರ ಕಟ್ಟಿದ ಮನೆ. ನಾನ್ ಕಟ್ಟದೆ ಅಂದ್ರೆ ತಪ್ಪಾಗುತ್ತೆ, ಆಕ್ಚುಲ್ ಆಗಿ ಕಟ್ಸಿದ್ ನೀವು ಶ್ರೀಮತಿ ಅವಳ ಜವಾಬ್ದಾರಿಯಿಂದ ಅವಳೇ ಮಾಡ್ಕೊಂಡು ಓಡಾಡಿ ಮಾಡಿದಂತಹ ಮನೆ. ಓ ಸೂಪರ್, ಮುದ್ದು ಸರೋಜ. ಆರಾಮಮ್ಮ. ಮತ್ತೆ ಆಯ್ತಾ ಟಿಫನ್? ಊಟ ಎಲ್ಲ ಊಟ ಟೈಮ್ ಇನ್ನೂ ಆಗಿಲ್ಲ ಅನ್ಸುತ್ತೆ. ಟಿಫನ್ ಆಯ್ತು, ರೆಡಿ ಆಗ್ಬೇಕು. ಇವ್ರು ಒಂದು ಸೀಕ್ರೆಟ್ ಇದೆ, ಇವ್ರು ಏನಕ್ಕೆ ಇವ್ರಿಗೆ ಬಿದ್ದಿದ್ದು ಅಂತ ಹೇಳ್ಬಿಟ್ಟು ನನ್ ಡೌಟ್ ಬಂತು. ಬೀಳ್ಸ್ಕೊಂಡಿಲ್ಲ, ಬೀಳು ಇಲ್ಲ, ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ಗೊತ್ತಾ? ನನ್ಗೆ ಬನ್ನಿ ಒಂದ್ ಫೋಟೋ ತೋರಿಸ್ತೀನಿ, ಬನ್ನಿ ಬನ್ನಿ ಬನ್ನಿ. ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ ನೋಡ್ರಿ ಇವ್ರನ್ನ, ಎಷ್ಟು ಮುದ್ದ ಕ್ಯೂಟ್ ಆಗಿದ್ದಾರೆ. ಅವಾಗ ಗೊತ್ತಾಯ್ತು, ಓಕೆ. ನಾನ್ ಅನ್ಕೊಂತಿದ್ದೆ ಇದನ್ನೆಲ್ಲ ನೋಡಿ ಇವ್ರ ಲಕ್ಕಿ ಅಂತ, ಇವ್ರೆಲ್ಲ ಲಕ್ಕಿ, ಸರ್ ಲಕ್ಕಿ, ಇಷ್ಟು ಮುದ್ದಾದ ಹೆಂಡತಿನ ಪಡ್ಕೊಂಡಿರೋದಕ್ಕೆ. ನೀವು ಬಂದು ತುಂಬಾ ಸಂತೋಷ, ಕೂತ್ಕೊಳ್ಳಿ. ಏನು ಬೇಡ, ಲೆಮನ್ ಹಾಕ್ಬಿಟ್ಟು ನೀರಿಗೆ ಜ್ಯೂಸ್ ಅಷ್ಟೇ. ಇದು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಜೊತೆಗಿದ್ದ ಕುಟುಂಬ, ಅದು ನಮ್ಮ ಅಕ್ಕ, ಅವರು ನಮ್ಮ ಗುರುಗಳು, ಮತ್ತು ಇವ್ರು ಪ್ರಶಾಂತ್ ನೋಡಿರ್ತೀನಿ, ಪ್ರಶಾಂತ್ ಸೀರಿಯಲ್ಗಳೆಲ್ಲ ಸರ್ ಇಂದ ಹಿಡಿದು ಎಲ್ಲ ನೋಡ್ತೀವಿ. ಇವರೆಲ್ಲ ಇವ್ರು ನನಗೆ ಸೀರಿಯಲ್ಗಳೆಲ್ಲ ನೋಡಿರ್ತೀನಿ. ಇವಳು ಈಗ ನ್ಯೂಸ್ 18 ನಲ್ಲಿ ನ್ಯೂಸ್ ರೀಡರ್ ಆಗಿದ್ದಾಳೆ. ಅವಳು ಇವಳಿಗೆ ಅಲ್ಲಿ ಸಿಕ್ಕಿದ್ಲಲ್ಲ ಅಂತ, ಅವಳು ಇವಳು ನನ್ನ ಎಳಿಯ ಮನೋಜ್ ಅಂತ, ಅಣ್ಣ ಅಕ್ಕ ಎಲ್ಲರೂ ಇದ್ರು. ಒಂದೊಂದು ಕಂಪ್ಲೀಟ್ ಕುಟುಂಬದ ಒಂದು ಸರಳವಾದ ಚಿತ್ರಣ ಅದು. ಓದಕ್ಕೆ ನಿಂತಿ ಮಾಡ್ಕೊಂಡ್ರೆ ಇಲ್ಲಿ ಅವ್ರು ಕೂತಂಗೆ ಅಲ್ಲೂ ಹೊರಗಡೆ ಹಿಂಗೆ ತರ ಮಾಡೋದಕ್ಕೋಸ್ಕರ ಅವ್ರ ಊರಿನ ಆಂಬಿಯನ್ಸ್ ಬೇಕು ಅಂತ. ಅವಳು ಮಲ್ನಾಡ್ನೋಳು, ಹಾಗಾಗಿ ಮಲ್ನಾಡೋಳಾದ್ರಿಂದ ಎಲ್ಲ ಆ ತರದ್ದು ಒಂದು ಗಿಡಗಳಿವೆ. ಅಫ್ಕೋರ್ಸ್ ಎಲ್ರಿಗೂ ಕೂತ್ಕೋ. ಮತ್ತೆ ಏನ್ ಸಮಾಚಾರ ಹೇಳಿ ಮ್ಯಾಮ್. ಬನ್ನಿ ಕುತ್ಕೊಳ್ಳಿ ನೀವು. ಮಾಡ್ಕೊಂಡು ಬಂದು ಅದು ಪ್ರತಿ ಸಲ ಇಲ್ಲಿಗೆ ಬಂದಾಗ ನಟನ ಬಗ್ಗೆ ಕೇಳ್ತಿದ್ದೆ, ನೋಡ್ತಿದ್ದೆ. ನಮಗ್ ಗೊತ್ತಿರೋರಿಗೆ ಕೆಲವೊಬ್ರಿಗೆ ಗೊತ್ತು, ಕೋ ಆರ್ಟಿಸ್ಟ್ಗಳಿಗೆ, ನಮ್ಮ ರಂಗಭೂಮಿಲಿ ಇರೋರಿಗೆ ಮಾತ್ರ ನಟನಾ ಶಾಲೆ ಅಂದ್ರೆ ಏನು ಎತ್ತ ಅಂತ ಗೊತ್ತಿರುತ್ತೆ. ಅದನ್ನ ಬಿಟ್ಬಿಟ್ಟು ಈಗಿನ ಜನ್ರೇಷನ್ ಅವ್ರಲ್ಲಿ ತುಂಬಾ ನೋಡ್ತಾ ಇರ್ತಾರೆ, ಏನು ಹೋಗ್ಬೇಕು ನಾವು ಆಕ್ಟಿಂಗ್ ಫೀಲ್ಡ್ಗೆ ಹೋಗ್ಬೇಕು. ಅವ್ರಿಗೆಲ್ಲ ಏನು ಆಕ್ಟಿಂಗ್ ಅಂದ್ರೇನೆ ಇವಾಗೆಲ್ಲ ರೀಲ್ಸ್, ಅದ್ರ ಮುಖಾಂತರ ಒಂದು ಹುಚ್ಚು ಆ ತರ ಇದೆ. ಆಕ್ಚುಯಲ್ ಆಕ್ಟಿಂಗ್ ಅಂದ್ರೆ ಏನು,
ನಟನ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋಣ ಜನಗಳಿಗೆ ಅಂತ ಒಂದು ಇವ್ರ ಮುಖಾಂತರ ಅದನ್ನ ತಿಳಿಸೋಣ ಅಂತ ಹೇಳ್ಬಿಟ್ಟು ಈಗಿನ ಜನರೇಷನ್ ಹುಡುಗ ಹುಡುಗಿರಿಗೆಲ್ಲ ಹೆಲ್ಪ್ ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಬಂದೆ. ಹೌದು ಅದಕ್ಕೆ ಪರಿಚಯ ಆಗಲಿ ಅವ್ರಿಗೂ. ಎಷ್ಟೊಂದ್ ಜನ ಪಾಪ ಅವ್ರಿಗೆ ಪ್ರಾಪರ್ ಗೈಡೆನ್ಸ್ ಸಿಗಲ್ಲ, ಪ್ರಾಪರ್ ಗುರುಗಳು ಸಿಗಲ್ಲ, ಸುಮ್ನೆ ಏನೇನೋ ಡಿಸಿಷನ್ ಆಗಿ ಈಗಿನ ಯಾರು ಸ್ಟೇಬಲ್ ಇರಲ್ಲ, ಒಂದ್ ಮೈಂಡ್ ಸೆಟ್ ಇಟ್ಕೊಳಲ್ಲ, ಏನೋ ಒಂದ್ ಮಾಡ್ಬೇಕಾ, ಇದು ಸರಿ ಹೋಗ್ತಿಲ್ಲ ನನ್ನ ಸೆಟ್ ಜಾಸ್ತಿ ಕಷ್ಟಪಡಕಲ್ಲ ಇನ್ನೊಂದಕ್ಕೆ ಈ ತರ ಹಿಂಗೆ ಜಂಪ್ ಹಾಕ್ಬಿಡ್ತಾರೆ. ಹೌದು 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 ಅದಕ್ಕೋಸ್ಕರ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಇದ್ರ ಮುಖಾಂತರನಾದ್ರೂ ಕೆಲವೊಬ್ರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಓಕೆ, ಇದುವರೆಗೂ ಇದಾಯ್ತು. ಈಗ ಹಂಗೆ ಸ್ವಲ್ಪ ರ್ಯಾಪಿಡ್ ಫೈರ್ ತರ ಒಂದ್ ಸ್ವಲ್ಪ ಕ್ವಶನ್ಗಳು ಕೇಳೋಣ. ಓಕೆನಾ? ಈಗ ಇಷ್ಟೋವರೆಗೂ ನಮ್ಗೆ ಏನು ನಟನಾ ಬಗ್ಗೆ ತಿಳ್ಕೊಂಡಿದ್ದಾಯ್ತು, ಇವ್ರ ವೈಯಕ್ತಿಕ ಲೈಫಲ್ಲಿ ಒಂದು ನಾಟಕ ಅಂತ ಹೇಳಿದ್ರೆ, ರಂಗಭೂಮಿ ಅಂತ ಹೇಳಿದ್ರೆ ಎಷ್ಟು ಪ್ರಾಮುಖ್ಯತೆ ಅನ್ನೋದು ನಮ್ಗೆ ಇಲ್ಲಿವರೆಗೂ ಗೊತ್ತಾಯ್ತು. ಅದನ್ನ ಬಿಟ್ಟು ಹಂಗೆ ನಮ್ಮ ಮಂಡ್ಯ ರಮೇಶ್ ಸರ್ ವೈಯಕ್ತಿಕ ಲೈಫ್ ಬಗ್ಗೆ ಒಂದ್ ಚೂರ್ ಕಾಲು ಎಳೆಯೋಣ. ಓಕೆ, ಇವಾಗ ರ್ಯಾಪಿಡ್ ಫೈರ್ ತರ ನಾನ್ ಜಸ್ಟ್ ಕಾಲು ಎಳೆದ್ಮೇಲೆ ಒಂಚೂರು ಉದ್ದ ಆಗ್ಬೋದ ಚಾನ್ಸಸ್ ಇದು ಆಕ್ಚುಲಿ ಚೆನ್ನಾಗಿರೋದು. ಕಾಲು ಎಳೆದ್ರೆ ಉದ್ದ ಚಿಕನ್ ಸ್ನಾನ ಮಾಡಿಸ್ಬೇಕಾರೆ ನಮ್ಮ ಅಮ್ಮ ನಂಗೆ ಮೂಗು ಉದ್ದ ಹಿಂಗೆ ಎಳೆದ್ರಿಂದ ಮೂಗು ತರ ಆಯ್ತು. ಹೌದು, ನಾನು ಕಾಲು ಎಳೆಯಲ್ಲ, ಸಾರಿ, ಮಾತಾಡ್ತೀನಿ. ಸರ್, ಇವಾಗ್ಲೂ ನಿಮ್ಗೆ ಎತ್ತರ ಆಗ್ತೀನಿ ಅಂತ ಈ ಏಜ್ ಅಲ್ಲೂ ನಂಬಿಕೆ ಇದೆಯಾ? ತುಂಬಾ ಎತ್ತರಕ್ಕೆ ಹೋಗ್ಬೇಕು, ಇನ್ನುವೆ ಮುಟ್ಟಲಾರದ ಎತ್ತರಕ್ಕೆ ಹೋಗ್ಬೇಕು. ಅವ್ರಿಗೆ ಕಷ್ಟ ಆಗುತ್ತೆ. ನೀವು ದೇಹದ ಎತ್ತರ ಹೇಳ್ತಾ ಇದ್ದೀರಾ, ನಾನು ಮನಸ್ಸಿನ ಮತ್ತು ಕೀರ್ತಿಯ ಎತ್ತರ. ಓಕೆ ಓಕೆ ಓಕೆ, ಕ್ಷಮೆ ಇರ್ಲಿ, ಕ್ಷಮೆ ಇರ್ಲಿ. ಕೀರ್ತಿ ಎತ್ತರ ಹೌದು 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 ಏನಿಲ್ಲ, ಸುಮ್ಮನೆ ನಾನ್ ಕಾಲು ಎಳೆದೆ ಹೇಳು. ಹೌದು, ನಾನು ಸ್ವಲ್ಪ ಇವಾಗ ಬೆಳಿತಾರ ಹುಡುಗಿ, ನಾನು ತುಂಬಾ ಎತ್ತರಕ್ಕೆ ಹೋಗ್ಬೇಕು ನಾನು, ಅದಕ್ಕೆ ಹೇಳಿರಿ ಸರ್, ತುಂಬಾ ಚೆನ್ನಾಗಿ ಹೇಳಿರಿ. ಕಾರಣ ತಿನ್ನು ಒಂಚೂರು ಬೆಳಿತಾರ ಹುಡುಗಿ ಆದ್ರಿಂದ ಫೆರೆಕ್ಸ್ ತಿಂದ್ರೆ ಚೆನ್ನಾಗಿ ಬೆಳಿಬಹುದು. ಓಕೆ, ನಾನು ಒಂದು ವರ್ಡ್ ಹೇಳ್ತೀನಿ, ನಿಮ್ಗೆ ಒಂದು ವರ್ಡ್ ಅಲ್ಲಿ ಹಂಗೆ ಆನ್ಸರ್ ಹೇಳ್ತಾ ಹೋಗ್ಬೇಕು. ಆಸೆ, ಬದುಕು, ನಟನ, ಆತ್ಮ, ವೈಫ್, ಜೀವ, ಮಗಳು, ಪ್ರಾಣ. ಅವ್ರಿಗೆ ಏನೋ ಸಪೋರ್ಟ್ ಮಾಡೋ ಹಾಗೆ. ಆಯ್ತಾಯ್ತು, ಓಕೆ ಓಕೆ, ಆಯ್ತು. ಇನ್ನೊಂದ್ಸಲ ಮಗಳು, ಆಯ್ತು, ಇನ್ನೊಂದ್ಸಲ ಮಗಳು, ಇನ್ನೊಂದ್ಸಲ ಮಗಳು, ಮುದ್ದು, ಮತ್ತು ಎರಡುವೇಪ್ಪ, ಮದ್ದು ಮಿಸ್ ಆಗಿ ನಿಮ್ಮ ಮುದ್ದು ಅನ್ನಕ್ಕೋಗಿ ಮದ್ದು ಅಂತ ಏನ್ ಯಾವ ಮದ್ದು? ಮನಸ್ಸಿನ ಗಾಯಕ್ಕೆ ಹಚ್ಚುವ ಮದ್ದು, ಅದು ಔಷಧಿ, ಮುಲಾಮು, ಮದ್ದು, ಔಷಧಿ. ಏನೋ ಕಾಯಿಲೆ ಬಿದ್ದು ಅವ್ರ ಹತ್ರ ಬಂದು ನಿಂತ್ಕೊಂಡು ಅರ್ಧ ಕಾಯಿಲೆ ವಾಸಿ ಆಗುತ್ತೆ. ಮದ್ದು ಮತ್ತು ಮುದ್ದು. ದಯವಿಟ್ಟು ನೋಡ್ತಿದ್ರೆ ಸೀರಿಯಸ್ ಆಗಿ ಅಲ್ಲಿದ್ದಾರೆ ಪಾಪ, ಅವರು ಮುದ್ದು ಅನ್ನಕ್ಕೋಗಿ ಮಿಸ್ ಆಗಿ ಮದ್ದು ಅಂತ ಹೇಳ್ಬಿಟ್ರು. ಅದನ್ನ ಅದು ನಂಗೆ ಕ್ಲಿಯರ್ ಇದೆ, ನಾನು ಮದ್ದು ಒಂದೇ ಮತ್ತೆ ಮುದ್ದು ಒಂದೇ, ಮದ್ದು ಅಂತ ಹೇಳಿಲ್ಲ. ಅದು ನೀವು ಕಲ್ಪಿಸ್ಕೊ. ಮದ್ದು ಅಂತ ಹೇಳಿಲ್ಲ, ಮದ್ದು ಮುಂದೆ ಒಳ್ಳೇದಲ್ವ ಮದ್ದು. ಮದ್ದಿಲ್ಲದೆ ಈ ಜಗತ್ತಿನ ರೋಗಕ್ಕೆ ಯಾವ್ದಕ್ಕಾರೋ ಹಿಂಗಾರು ವಾಸಿ ಆಗೋದು ಉಂಟೆ. ಓಕೆ, ಆಯ್ತು. ನಿಮ್ಗೆ ಇದುವರೆಗೂ ಇದು ಫನಿ ಕ್ವಶನ್ ಆಯ್ತು. ನಿಮ್ ಲೈಫಲ್ಲಿ ನೀವಿಷ್ಟು ಮೂವಿಗಳು ಮಾಡ್ಕೊಂಡು ಬಂದಿದ್ದೀರಾ, ಸೀರಿಯಲ್, ಬೆಸ್ಟ್ ಕ್ಯಾರೆಕ್ಟರ್ ಅಂಡ್ ಬೆಸ್ಟ್ ನೀವು ಮಾಡಿರೋದು ಒಂದು ಸೀನ್ ಅಂತ ಹೇಳಿದ್ರೆ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವುದು? ಮಾಡಿಲ್ಲ ಅನ್ಸಿಲ್ಲ ನಿಮ್ಗೆ? ಮಾಡಿಲ್ಲ. ಗಳಿಗೆಗೆ ಮಾಡಿದ 10 ನಿಮಿಷಕ್ಕೆ ಒಂದು ನಟನೆ ಆದ್ಮೇಲೆ ಒಬ್ಬ ನಟನಿಗೆ ಅಬ್ಬಾ ಅಂತ ರಿಲ್ಯಾಕ್ಸ್ ಆಗಿ ಒಂದು ಸಂತೋಷ ಕೊಟ್ಟಿದ್ದು ಸುಸ್ತಾದ ಗಳಿಗೆಗಳಿದೆ. ಅದು ಪ್ರಾಮಾಣಿಕವಾಗಿ ಹೇಳ್ತೀನಿ, ಆಸೆಯಲ್ಲಿ ತುಂಬ ಸಲ ಆ ಥರದ ಒಂದು ಅವಕಾಶ ಸಿಕ್ಕಿದೆ ನನಗೆ. ನನ್ನ ತುಂಬ ಒಂದು ಆ್ಯಕ್ಟ್ ಮಾಡಿದ ಮೇಲೆ ಅಬ್ಬಾ ಅಂತ ನನಗೆ ನಾನೇ ಒಂದು ಸಣ್ಣ ಸಂತೋಷ ಪಟ್ಕೊಂಡಿರೋದು ಆಸೆ ಸೀರಿಯಲ್ ಆಗಿದೆ. ಆದರೆ ಜನ ತುಂಬ ಹೆಮ್ಮೆ ಪಟ್ಕೊಂಡು ಪ್ರೀತಿ ಮಾಡೋಂಥ ಕೆಲವು ಪಾತ್ರಗಳಿದೆ, ಕ್ಷಣಗಳಿದೆ. ಜನ್ಮದ ಜೋಡಿನ ಇನ್ನೂ ನೆನೆಸ್ಕೋತಾರೆ. ಯಾಕೆಂದು ಗೊತ್ತಿಲ್ಲ. ನೆನ್ನೆ ಯಾವುದೋ ಶೂಟಿಂಗ್ ಹೋಗಿದ್ದೆ,
ಒಂದು 367ನೇ ಪಿಕ್ಚರ್ ಒಂದು ಪಿಕ್ಚರು. ಆ ಪಿಕ್ಚರಲ್ಲಿ ಶೂಟಿಂಗ್ ಹೋಗಿದ್ದೆ. ಆವಾಗ ಅಲ್ಲಿ ಸಿಕ್ಕೋನಪ್ಪ, ನಿಮ್ಮನ್ನು ಜನ್ಮ ಜೋಡಿಯಿಂದ ವಾಚ್ ಮಾಡ್ತಾ ಇದ್ದೀನಿ ಸರ್. ಏನು ಸರ್ ನಿಮ್ಮ ಲವಲವಿಕೆ ಅಂದ. ನನಗೆ ಜನ್ಮ ಜೋಡಿಗೂ ನೆನೆಸ್ತಾರೆ, ಜನಕ್ಕೆ ಇಷ್ಟ ಆಗಿದೆ. ಅದೇ ಥರ ನಾಗಮಂಡಲ ಅಂತೂ ಅದು ಎಷ್ಟು ಇಷ್ಟ ಆಗೋದಂದ್ರೆ ಹೊತ್ಕೊಂಡು ಓಡಾಡ್ಬೇಕಾದ್ರೆ ಏನು ಸರ್ ಅದು ಹೆಂಗೆ ಸರ್ ಮಿಷಿನ ಸರ್, ಇಲ್ಲಿಂದ ಅಲ್ಲಿಗೆ ದೂರ. ಒಂದು ದಿವಸ ಅಂತೂ ಒಬ್ಬ ಯಾವುದೋ ಒಂದು ಎಣ್ಣೆ ಹಾಕೋ ಪಾರ್ಟಿಲಿ ಅವನು, ಅದು ಇದಲ್ಲ ಸರ್ ಡ್ಯೂಪ್ ನೀವು ಮಾಡಿರೋದು. ಡ್ಯೂಪಾ ಏನು ಡ್ಯೂಪ್ ಅಂದೆ. ಇಲ್ಲಿಂದ ಅಲ್ಲಿಗೆ ಕುತ್ಕೊಂಡು ಮಾಡೋದು ಬೇರೆಯವನಲ್ಲ ನೀವಲ್ಲ. ನಂಗೆ ಗೊತ್ತು ಸರ್. ಇಲ್ಲ ಕಣೆಯ ನಾನೇ ಅಂದೆ. ಸುಮ್ಮನೆ ಸರ್ ನಮಗೆ ಗೊತ್ತಾಗ ಸಿನಿಮಾದವರೆಲ್ಲ ಡ್ಯೂಪು ಸರ್, ಫೈಟಿಂಗ್ ಎಲ್ಲ ಡ್ಯೂಪ್ ಬಳಸಲ್ವಾ, ಹಂಗೆ ಎತ್ಕೊಂಡು ಓಡಾಡೋದು ಡ್ಯೂಪು ಅಂತ. ಡ್ಯೂಪ್ ಗೀಪ್ ಇಲ್ಲಪ್ಪ, ನಾನೇ ಎತ್ಕೊಂಡು ಓಡಿದ್ದು, ಸಂತೋಷಕ್ಕೆ ಮಾಡಿದ್ದು ಅದು. ಆಮೇಲೆ ಅವಾಗ ಹಂಗಿದ್ದೆ ಮತ್ತು ನನಗೆ ಏನಾದ್ರು ಸಾಧಿಸ್ಬೇಕು ಅಂತ. ನಾನು ಅವತ್ತು ಆ ಭಾರವನ್ನು ಹೊತ್ಕೊಂಡಿದ್ರಿಂದ ಮುಂದೆ ನನ್ನ ಅನೇಕ ಜೀವನದ ಕೆಲವು ಭಾರಗಳನ್ನ ಇಳಿಸ್ಕೊಳ್ಳೋಕೆ ಆ ಸಂಬಂಧ ನಾಂದಿ ಆಯ್ತು. ಅದೊಂದು ವಿಶೇಷ. ತುಂಬಾ ಕಷ್ಟ, ತುಂಬಾ ನೋವು ಅನುಭವಿಸಿರ್ತೀಯಲ್ಲ, ನಾನು ಅದಕ್ಕೆ ದಯವಿಟ್ಟು ತುಂಬ ನೋವು ಪಟ್ಕೋಬೇಡಿ. ಯಾಕೆಂದರೆ ಈ ನೋವು ಏನು ಪಟ್ಕೊಂಡಿದ್ರೆ ಡಬ್ಬಲ್ ಒಳ್ಳೇದೇನೋ ಆಗಕ್ಕೆ ಸೂಚನೆ ಇದು, ಅದು ಬರುತ್ತೆ, ಅಲ್ಲಿವರೆಗೂ ಕಾಯಿರಿ ಅಂತ ಹೇಳ್ತಾ ಇರ್ತೀನಿ. ಹೌದು, ಕೆಲವೊಂದ್ಸಲ ನಾನೇ ಅದು ಇದು ಅಂತ ಹೇಳಿದಾಗ ನನ್ಗೆ ಇದ್ದೇ ಮಾತು ಹೇಳೋದು, ನಿನಗೆ ಇದಾಗಿಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ಇನ್ನೂ ಒಳ್ಳೇದೇನೋ ನಿನ್ ಕಾದಿರುತ್ತೆ, ಅದಕ್ಕೆ ಇದಾಗಿಲ್ಲ. ಸಮಾಧಾನ, ಒಂಚೂರು ಟೈಮ್ ಅನ್ನೋದೆಲ್ಲ ಹೀಲ್ ಮಾಡುತ್ತೆ. ತಾಳ್ಮೆ ಅಂತೆಲ್ಲ. ಎಷ್ಟು ವರ್ಷಗಳ ನಂತರ ಆಸೆದಂತ ಒಂದು ಜನ ನನ್ನ ಸರೀಕರು, ಬುದ್ಧಿವಂತರು, ಬುದ್ಧಿಜೀವಿಗಳು ಗಮನಿಸಿದಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ಆದ್ರೆ ಆಸೆಯಲ್ಲಿ ನಾನು ಮಾಡ್ತಾ ಇರುವ ಪಾತ್ರವನ್ನ ಕನ್ನಡದ ಲಕ್ಷಾಂತರ ಮನಸ್ಸುಗಳು, ಏನೋ ಒಳ್ಳೆ ಮನಸ್ಸುಗಳು, ಸಹೃದಯ ಮನಸ್ಸುಗಳು ಗಮನಿಸಿ, ಇಲ್ಲ ಬೇರೆ ಟ್ರೈ ಮಾಡಿ ಅವನ ಆಕ್ಟಿಂಗ್ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಪ್ರೀತಿ ಮಾಡಿ ಹೇಳಿದ್ದಿದೆ. ಸಂತೋಷ ಕೊಟ್ಟಿ. ಅದಕ್ಕೆ ನೀವೆಲ್ಲರೂ ಕಾರಣರು. ಅಷ್ಟು ಜನ ಡೈರೆಕ್ಟರ್ ಇಂದ ಹಿಡಿದು, ನಿನಾದಿಂದ ಹಿಡಿದು, ಜೊತೆ ಮಾಡೋ ಇಡೀ ಮನೆಯ ಕುಟುಂಬ, ನೀವೆಲ್ಲರೂ ಅದು ಇಷ್ಟು ದಿನ ಆದ್ಮೇಲೆ ಬರುತ್ತೆ ಅಂತ. ಆಮೇಲೆ ಅಷ್ಟೆಲ್ಲ ಯಾಕೆ, ನನ್ನ ಹೆಂಡತಿ ನನ್ನ ಆಕ್ಟರ್ ಅಂತ ಒಪ್ಕೊಂಡಿದ್ದೆ ಆಸೆನಲ್ಲಿ. ಸೀರಿಯಸ್ಲಿ ಮ್ಯಾಮ್, ನನ್ನ ಆಕ್ಟರ್ ಎಲ್ಲ ಅಂತಿದ್ಲು. ಅವ್ರ ಆಕ್ಟರ್ ಅಂತ ಒಪ್ಕೊಂಡಿದ್ದಲ್ಲ, ಇಂಥ ಅವಕಾಶ ನೀನ್ ಸಿಗಲೇ ಇಲ್ಲ, ಈ ಸಿಕ್ಕಿದ್ದ ನೀನ್ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ಯಾ ಅಂತ ನಂದು ಅಷ್ಟೇ. ಸೋ ನೈಸ್, ಸೋ ನೈಸ್, ಸೋ ನೈಸ್. ನಿಜವಾಗ್ಲು ಅವ್ರ ಟ್ಯಾಲೆಂಟ್ ನನಗೆ ಗೊತ್ತಿದೆ. ರಂಗಾಯಣದಲ್ಲಿದ್ದ ಚಂದ್ರಹಾಸ ಮಾಡಿದ್ದ, ನಾನು ವಿಷಯ ಮಾಡಿದ್ದೆ. ನಮ್ಗಿಬ್ರಿಗೂ ಜೋಡಿ ಮಾಡ್ತಿದ್ರು, ಬಿವಿಕಾ ಇದ್ರು. ನಿಮ್ಮಿಬ್ರು ಪರಿಚಯ ಹೇಗಾಗಿದ್ದು ಫಸ್ಟ್? ಅಲ್ಲ, ಫಸ್ಟ್ ನಾನು ನಿಮ್ ಸ್ಟೋರಿ ಹೆಂಗೆ ಅಂತ ಕೇಳಿಲ್ಲ, ಎಲ್ಲಿ ಪರಿಚಯ ಆಗಿದ್ದು ಅಂತ ಕೇಳಿದ್ದು. ಓಕೆ, ಇಲ್ಲಿ ಫ್ರೆಂಡ್ಶಿಪ್ ಆಗಿದ್ದು. ಫ್ರೆಂಡ್ಶಿಪ್ ಮೀನ್ಸ್ ಅದೇ ನೀನಾಸಮಲ್ಲಿ ಹೆಂಗೆ ಏನು ಅಂತ ಒಂಚೂರು ಸಂತೋ ಕೇಳ್ಬಿಡ್ಲಿ. ನನಗೆ ಗುರುಗಳಾಗಿದ್ರು, ಯೋಗ ಗುರುಗಳು. ಯೋಗ ಗುರುಗಳಾಗಿದ್ರು. ಅವಾಗ ನಾನು ಗುರುಗಳಂತಾನೆ ನೋಡ್ತಾ ಇದ್ದೆ. ಇವನಿಗೇನೋ ಮುಜುಗರ ಅಷ್ಟೇ. ಯಾಕಂದ್ರೆ ಹೆಣ್ಮಕ್ಳು ಅಂದ್ರೆ ಅವಾಗೆಲ್ಲ ಒಂಥರ ಶೈ ಇರುತ್ತಲ್ಲ, ಏನೋ ಸಂಕೋಚ, ಏನೋ ಇದು. ಫಣಿಯಮ್ಮ ಅಂತಿದ್ಲು, ಅವಳ ಹತ್ರ ಅವಳು ಸ್ವಲ್ಪ ನೋಡು ಕಾಲೇ ವಕ್ರವಾಗಿ ಇದ್ ಮಾಡಿದಾಳೆ, ಹಂಗಲ್ಲ ಅದು ಶೀರ್ಷಾಸನ ಮಾಡೋದು ಅಂತ ಹೇಳ್ಕೊಂಡು ಅವಳಿಗೆ ಹೇಳ್ತಿದ್ದ. ಅವಳೆಲ್ಲ ನನಗೆ ನೀಟಾಗಿ ಇದ್ ಮಾಡಿ, ನಾನು ಅವಳ ಹತ್ರ ಹೇಳ್ತಿದ್ದೆ, ಏನಿದು ನಿನ್ನ ಹತ್ರ ಇರ್ತಾನಲ್ಲ ಇವೆಂತ ಗುರು ಯೋಗ ಹೇಳ್ಕೊಡಕ್ಕೆ, ಬೇರೆ ಜನ ಇಲ್ವಾ ಅಂತ ಅವಳ ಹತ್ರ ಸುಮ್ಮನೆ ಡಿಸ್ಕಷನ್ ಮಾಡ್ತೀವಿ. ನಾವು ತಮಾಷೆ ಮಾಡ್ಕೊಂಡು ನಗ್ತಾ ಇದ್ವಿ. ಹೌದು, ತುಂಬಾ ಕಾರಣಕ್ಕಾಗೂ ಹೆಣ್ಮಕ್ಳ ಹತ್ರ ಹೋಗೋದು, ಅವ್ರ ಸ್ನೇಹ ಇಲ್ಲ, ಒಳ್ಳೆ ಫ್ರೆಂಡ್ಶಿಪ್ ಇದ್ದು. ಆದ್ರೆ ತುಂಬಾ ಜನ ಹೆಣ್ಮಕ್ಳಿಗೆ ನಾನು ಬಹಳ ಪ್ರಿಯನಾದ ಮನುಷ್ಯ ಆಗಿದೆ. ಯಾಕೆಂದ್ರೆ ಅವ್ರಿಗೇನೋ ಅರ್ಜೆಂಟ್ ಯಾವುದೋ ಸುಸ್ತಾಗಿದ್ರು ಒಂದು ಎಳ್ನೀರು ತಂದ್ಕೊಡೋದು, ಓಡೋದು, ಅವ್ರಿಗೆ ಸಹಾಯ ಮಾಡೋದು, ಹಿಂಗೆಲ್ಲ ಮಾಡ್ತಿದ್ದೆ. ಯಾಕೆಂದ್ರೆ ನಾನು ನಮ್ಮ ಅಕ್ಕ ಮನೇಲಿ ಅಕ್ಕ ಇದ್ಲು, ಅಮ್ಮ ಇದ್ರು, ಹೆಣ್ಮಕ್ಳು ಕುಟುಂಬದಲ್ಲಿ ಬೆಳೆದ ಪ್ರೀತಿ ಅದೊಂಥರ ಇದು ಏನು ಬಾಂಧವ್ಯ ಇತ್ತು. ಅದರಿಂದ ಆಚೆಗೆ ಏನೂ ಇರಲಿಲ್ಲ. ಆದರೆ ಹಿಂಗೆಲ್ಲ ಹತ್ರ ಇಟ್ಕೋಬೇಕು, ಏನೋ ಮಾಡಬೇಕು ಅಂತ. ಅವಳು ಮದುವೆ ಆಗುವಂತ ಅವಳು ನಾನು ಕೇಳಿದಾಗಲೂ ನಾನು ಹೇಳಿದ ಮೊದಲನೇ ಮಾತು ಏನು ಹೇಳಿದೆ? ಅದೇ ಇಲ್ಲ ನಾನು ಅದ್ರ ಬಗ್ಗೆ ನನಗೆ ಫಸ್ಟ್ ಮಾತು ಏನು ಅಂದರೆ, ನಾನೀಗ ಮದುವೆ ಅನ್ನೋ ಐಡಿಯಾ ನನಗೆ ಇಲ್ಲವೇ ಇಲ್ಲ. ನಾನು ಇನ್ನೂ ಲೇಟ್ ಇದ್ದೇನೆ, ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ. ನೀನು ಯಾರನ್ನಾರು ನೀನು ಈಗ ನೋಡು ಬೇರೆ ಬೇರೆ ಕಲಾವಿದರನ್ನೆಲ್ಲ ಉದಾಹರಣೆ ಕೊಟ್ಟು ಅವ್ರು ಮದುವೆ ಆಗಿದ್ದಾರೆ, ಇದು ಮಾಡಿದ್ದಾರೆ, ನಂದು ಇನ್ನೂ ಲೇಟ್ ಇದೆ, ನಾನು ಅದ್ರ ಬಗ್ಗೆ ಇನ್ನೂ ಯೋಚನೆನೇ ಮಾಡಿಲ್ಲ ಅಂತ ನಾನು ಕಾಯ್ತೀನಿ ಅಂತ ಹೇಳ್ತಿದ್ದೆ. ಆಗ ಇಲ್ಲ, ಮದುವೆಗೆ ಯೋಚನೆ ಅವನಿಗೆ ನಿಜವಾಗ್ಲೂ ಇರಲಿಲ್ಲ. ಇರ್ಲಿಲ್ಲ. ಆಮೇಲೆ ಅವ್ರ ಮನೆಯಿಂದ ನಾನು ಗುಡಿಸ್ಲು ಅಲ್ಲ, ನಾನು ಗುಡಿಸ್ಲಲ್ಲಿ ಬದುಕ್ತೀಯ ಅದು ಒಪ್ಕೊಂಡಾದ್ಮೇಲೆ. ಫಸ್ಟು ಮದ್ವೆ ಆಗಲ್ಲ, ಅಕಸ್ಮಾತ್ ಆದ್ರೆ ನಾನು ಹಿಂಗಿರ್ತೀನಿ, ಗುಡಿಸ್ಲಲ್ಲಿ ಇರ್ತೀನಿ. ಓಕೆ ಅಂತ ಹೌದೌದು. ನಾನು ಆಕ್ಚುಲಿ ಇದ್ದಿದ್ದು ಹಾಗೇನೆ.
ಬಟ್ ನಾನೇ ಎಲ್ಲ ಇದು ಮಾಡೋದು ಬೇಕು ಇದು ಬೇಕು ಅಂತ ಹೇಳ್ಕೊಂಡು ಅಂದ್ರೆ ಅಗತ್ಯತೆ ತೀರಾ ಅಗತ್ಯ ಇರುವಂಥದ್ದು ನಾನೇ ಹೇಳ್ತಿದ್ದೆ. ಆಗ ಅದಕ್ಕೆ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ಆ ಥರ ಆಗಿದ್ದು ಆ್ಯಕ್ಚುಲಿ. ಬಸ್ಸಲ್ಲೇ ಓಡಾಡ್ತಿದ್ರು ಫಸ್ಟಿಗೆ ಫಿಲ್ಮ್ನಲ್ಲೆಲ್ಲ ಸಿಕ್ಕಾಗ ನಿಜವಾಗ್ಲೂ. ಫಸ್ಟ್ ಆಮೇಲೆ ಆಕಸ್ಮಿಕವಾಗಿ ಒಬ್ಬ ನಟಿ, ಕನ್ನಡ ಚಿತ್ರರಂಗದ ಕಿರುತೆರೆಯ ನಟಿ ಒಬ್ಳು ಒಂದು ಕಾರ್ ತಗೊಂಡು ಬಂದು ಸಿಟ್ಟಿಗೆ ಎಲ್ಲ ಇನ್ನೇನೋ ಮಾತಾಡ್ತಾ ಇದ್ರು. ಇನ್ನು ಒಳ್ಳೆ ಕಾರ್ ತಗೊಂಡ ತಕ್ಷಣನೇ ಏನೇನೋ ಮಾತಾಡಕ್ಕೆ ಶುರು ಮಾಡಿದ್ರು. ನಾನು ಧೈರ್ಯವಾಗಿ ಹೋಗಿ ಕೇಳಿದೆ, ಮೇಡಮ್ ಹೆಂಗೆ ಕಾರ್ ತೊಗೊಂಡ್ರೆ ನೀವು ಟಿ ವಿ ಸೀರಿಯಲ್ ಆರ್ಟಿಸ್ಟ್ ಹೆಂಗೆ ವರ್ಕೌಟ್ ಆಗುತ್ತಾ ಅಂತ ನೀನು ಕೇಳಿದೆ. ಅದಕ್ಕೆ ಅವಳು ಮಾಡಿದ ಇವತ್ತು ಅವಳು ಸಿಕ್ಕಾಗಿ ಹೇಳ್ತೀನಿ ನಾನು. ಅವಳು ಏನು ಬಂದು, ನಿಮಗೆ ತಿಂಗಳಲ್ಲಿ ಎಷ್ಟು ದಿನ ಸಿಗುತ್ತೆ ಜನನಿ ಮನೆತನ? ಒಂದು 11-12 ದಿನ ಸಿಗುತ್ತೆ. ಎಷ್ಟು ಕೊಡ್ತಾರೆ? ಇಷ್ಟು ಕೊಡ್ತಾರೆ. ಇದರಲ್ಲಿ ಇಷ್ಟು ಡೌನ್ ಪೇಮೆಂಟ್ ಅಂತ ಕಟ್ಟಬೇಕು, ಇಷ್ಟು ನೀವು ತೊಗೊಂಡ್ರೆ ಮಾಡ್ತೀರಿ, ಇಷ್ಟು ಕಟ್ತಾ ಹೋದ್ರೆ ನೀವು ಪ್ರತಿ ತಿಂಗಳು ಸಿಗುತ್ತಲ್ಲ, ಹಿಂಗೆ ಕಂತು ಕಟ್ತಾ ಹೋಗಿ ತಿರೋಗ್ಬಿಡುತ್ತೆ, ಯಾರು ಬೇಕಾದ್ರೆ ತೊಗೋಬೋದು ಕಾರು. ಹೌದಾ? ಅಯ್ಯೋ ಇಷ್ಟು ಸರಳವಾಗಿದೆ ಜೀವನ, ನಾನು ಯಾಕೆ ಗೊಂದಲ ಮಾಡ್ಕೊಂಬಿಟ್ಟೆ ಅಂತ ನಾನು ಇವೆಲ್ಲ ಮಾತಾಡೋ ಅಷ್ಟರಲ್ಲಿ ನಾನು ಫಸ್ಟ್ ಡ್ರೈವಿಂಗೇ ಕಲ್ತಿಲ್ಲ, ಇವ್ರು ಡ್ರೈವಿಂಗ್ ಕಲ್ತ್ಕೊಂಡು ನನಗೆ ತುಂಬಾ ಕ್ರೇಜ್ ಸ್ವಿಮ್ಮಿಂಗು ಡ್ರೈವಿಂಗು. ಇವಳ ಡ್ರೈವಿಂಗ್ ಮೇಲೆ 8 ವರ್ಷದ ಮೇಲೆ ನಾನು ಡ್ರೈವಿಂಗ್ ಕಲ್ತ್ಕೊಂಡಿದ್ದು. ಫಸ್ಟ್ ಡ್ರೈವರ್ ಇಲ್ಲ ಆಮೇಲೆ ಕಲ್ತ ಮೊದಲು ಆ ಕಾರ್ ಅರ್ಧ ಜೀವನ ಆಗೋಗಿತ್ತು, ಅವಾಗ ನಾನು ಡ್ರೈವಿಂಗ್ ಕಲ್ತ್ಕೊಂಡಿದ್ದು. ಆಮೇಲೆ ಇವಳು ಕಲ್ತ್ಕೊಂಡು ಆರಾಮ ಹೌದಲ್ವಾ ಅಂತ ಆಮೇಲೆ ನಿಧಾನ ಕಲ್ತ್ಕೊಳ್ಳೋಕೆ ಶುರು ಮಾಡಿದೆ. ಇನ್ನೊಬ್ಳು ಗೆಳತಿ ಅದಕ್ಕೆ ಯಾವಳು ಕಾರ್ ಅವಳು ಡ್ರೈವ್ ಮಾಡ್ತಾ ಇದ್ಲು. ಒಂದು ದಿವಸ ಕಾರ್ ನಿಲ್ಲಿಸ್ಬಿಟ್ಟು ಇದರಲ್ಲಿ ಕಲಾಕ್ಷೇತ್ರ ಮುಂದೆ ಕಾರ್ ನಿಲ್ಲಿಸ್ಬಿಟ್ಟು, ನಿನಗೆ ಕಾರ್ ಓಡಿಸೋಕೆ ಕರೀಲಿಲ್ಲ, ನಿನಗೆ ಬಂದು 6 ತಿಂಗಳಾಯಿತು. ಅಲ್ಲ ಹೆಂಗೋ ಇರ್ತಾರಲ್ಲ, ಬರುತ್ತೆ ಏನಾರು ಮಾಡ್ಕೊಂಡು ಬಿಟ್ಬಿಟ್ಟು ರಾತ್ರಿ 12 ಗಂಟೆ ನಾಟಕ ನೋಡಾದ್ಮೇಲೆ. ಹೆಂಗೆ ಹೋಗೋದಪ್ಪ, ಯಾರೂ ಇಲ್ಲ, ಕಾರಲ್ಲಿ ನಿಲ್ಸೋಕ್ಕಾಗಲ್ಲ. ಹೆಂಗೋ ಗೇರ್ ಎಳೆದಿದ್ದೆ ನೋಡ್ಕೊತಾ ಇದ್ದೆ, ಎಲ್ಲೆಲ್ಲ ಏನೋ ಮಾಡಿಬಿಟ್ಟು ಕಾರಿಗೆ ಗೇರ್ ಆ ಕಡೆ ಒಂದೇ ಗೇರಲ್ಲಿ 2ನೇ ಗೆರಳು 3ನೇ ಗೆರಳು ಜರ್ರ ಅಂತ ಬಂದು ರಾಜೇಶ್ವರ ನಗರದ ಒಂದು ರೂಮಲ್ಲಿ ಮುಂದೆ ದಡ್ಡ ನಿಲ್ಲಿಸಿ ಎಲ್ಲ ಒಂದೇ ಗೇರು. ಆಮೇಲೆ ಎಂಬ್ಲಕ್ಕಲ್ಲಿ 5 ಪಾಟ್ ರಿವರ್ಸ್ ತಗೊಂಡೋಗಿ 5 ಪಾಟ್ ಹೊಡೆದಾಕ್ದೆ. ಒಬ್ಬ ಫ್ರೆಂಡ್ ಒಬ್ಬ ಹೇಳ್ದ, ರಮೇಶ, ನಂಗೆ ತುಂಬ ಜನ ಫಿಲಾಸಫರ್ಸ್ ಫ್ರೆಂಡ್ಸ್ ಇದ್ದಾರೆ, ಅವ್ರು ಭಾಳ ಚೆನ್ನಾಗಿರೋ. ರಮೇಶ 2 ಪಾಟ್ ಹೊಡಿದೆ, 2 ನಾಯಿ ಸಾಯಿಸಿದೆ, 1 ಗೊಂದಲ ಮಾಡಿದೆ, ಆಮೇಲೆ ನೀನು ಕೈಕಾಲು ಮುಡ್ಕೊಳ್ದೆ, ಡ್ರೈವಿಂಗ್ ಕಲಿಯೋಕ್ಕಾಗಲ್ಲ. ಈಜು ಕಲಿಬೇಕಾದ್ರೆ ನೀರಲ್ಲಿ ಮುಳುಗಿ 2 ಸರಿ ನೀರು ಕುಡಿತೀವಲ್ವೋ, ಹಂಗೆ ಕಣಪ್ಪ ಅಂದರು. ನಿಜ ಆಯ್ತು, ಹೋಗಲ್ಲ. ಇವತ್ತು ಜವಾಬ್ದಾರಿಯುತವಾಗಿ ಚೆನ್ನಾಗಿ ನೀಟಾಗಿ ಓಡಿಸ್ತೀನಿ, ಸಮಸ್ಯೆ ಇಲ್ಲ. ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನಾನೇ ಹೋಗಲ್ಲ, ಯಾಕೆ ನನಗೊಂದು ಬೇರೆ ಆಕ್ಸಿಡೆಂಟ್ ಆಗಿದ್ದರಿಂದ. ಇಲ್ಲ ಬೆಂಗಳೂರಿಗೆ ಫಸ್ಟಿಗೆಲ್ಲ ಅಲ್ಲಲ್ಲ ಫಸ್ಟಿಗೆ ಡ್ರೈವರ್ ಬೇಕು ಅಂತಾನೆ ನಾಳಿದ್ದು. ಯಾಕೆಂದ್ರೆ ಮಧ್ಯರಾತ್ರಿ ಎಲ್ಲ ಬರಬೇಕಾಗಿತ್ತಲ್ಲ, ಹಾಗಾಗಿ ಸ್ವಲ್ಪ ಗಡಿಬಿಡಿ ಮನುಷ್ಯ. ಎಲ್ಲದೂ ಫಾಸ್ಟು ಬೇಗ. ಅಲ್ಲಿ ಶೂಟಿಂಗ್ನಲ್ಲೂ ಹಾಗೆ ಅನ್ಕೊತೀನಿ. ಯಾಕಂದ್ರೆ ಡೈರೆಕ್ಟರ್ ಕರೆಯೋಕ್ಕಿಂತ ಮುಂಚೆನೇ ಹೋಗಿ ಹಾಜರಾಗಿ ಮೇಕಪ್ ಹೆಂಗೆ ಮಾಡ್ಕೋತಾರೆ ಗೊತ್ತಿಲ್ಲ, ಡ್ರೆಸ್ ಎಲ್ಲ ಟ್ವಿಂಟು ಅಂತ ಅಲ್ಲಿ ಕೂತ್ ಬಿಡ್ತಾರೆ. ರಂಗಾಯಣದಲ್ಲಿ ಇರುವಾಗ್ಲೂ ಹಾಗೇನೆ ಎಲ್ಲರಿಗಿಂತ ಮೊದಲು 10 ನಿಮಿಷ ಕನಿಷ್ಠ ಮೊದಲು ಹೋಗಿ ಕೂತ್ಕೊಳ್ಳೋದು. ಅವ್ರದ್ದು ಭಾಳ ವಿಶೇಷವಾದ್ದು ಅಂದರೆ ಟೈಮ್ ಸೆನ್ಸ್, ಭಾಳ ವಿಶೇಷವಾದ ಗುಣ. 29 ವರ್ಷದಲ್ಲಿ ಸಿನಿಮಾಗೆ ಬಂದು 29 ವರ್ಷ, ಇನ್ನೇನು 30 ವರ್ಷ ಆಗುತ್ತೆ ಈಗ ಜನ್ಮಜೋಡಿ ರಿಲೀಸ್ ಆಗಿ. ಮತ್ತು 49 ವರ್ಷ ರಂಗಭೂಮಿನಲ್ಲಿ ಲೇಟಾಗಿ ರಿಹರ್ಸಲ್ಗೆ ಹೋಗಿರೋದು, ಸುಮ್ಮನೆ ಅನಗತ್ಯವಾಗಿ ರಜೆ ಹಾಕ್ಬಿಟ್ಟಿರೋದು, ಏನೋ ಕಾರಣ ಕೊಟ್ಟು ತಪ್ಪಿಸ್ಕೊಂಡಿರೋದು ಇಲ್ಲವೇ ಇಲ್ಲ ನನಗೆ. ಒಂದ್ ಜೋಕರ್ ತಗೊಳ್ಳಿ, ಎಂಬ್ಲಕ್ಕಲ್ಲಿರುವಾಗ ಅದಕ್ಕೆ ಅವರು ಇಲ್ಲಿವರೆಗೂ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ನಮ್ಗೆಲ್ಲ ಒಂದು ಇನ್ಸ್ಪಿರೇಷನ್ ಆಗಿರೋದು ಅದೇ ರೀಸನ್. ಸೊ ನೀವು ಎಲ್ಲರೂ ದಯವಿಟ್ಟು ಅದನ್ನ ಕಲೀರಿ, ಅಪಾಯಿಂಟ್ ಡಿಸಿಪ್ಲಿನ್ ಅಂಡ್ ಕರೆಕ್ಟ್ ಟೈಮಿಗೆ ಇರೋದನ್ನ. ಅದು ನಿಮ್ಗೆ ಲೈಫಲ್ಲಿ ತುಂಬಾ ಚಂದ ಪಾಠ ಕಲಿಸುತ್ತೆ. ಈಗ ಒಂದ್ ಜೋಕರ್ ತಗೊಳ್ಳೋದಂದ್ರೆ ಹೇಳ್ತೀನಿ, ಎಂಬ್ಲಕ್ಕಲ್ಲಿರುವಾಗ ಮಗು ಇನ್ನೂ ಚಿಕ್ಕದು ಆಯ್ತಾ, ಒಬ್ಬರ ಮನೇಲಿ ಬಿಟ್ಟು ನಾವು ಹೋಗ್ಬೇಕಿತ್ತು. ಆಗ ನಾನು ಹಿಂದೆ ಕೂತ್ಕೊಳ್ಬೇಕಿತ್ತು. ಕೂತ್ಕೊಂಡೇನೆ ನಾನು ಬೀಗ ಹಾಕಿ ಬರ್ಬೇಕಲ್ಲ, ಬೀಗ ಹಾಕಿ ನಂದೆಲ್ಲ ಅದ್ರಲ್ಲಿ ನೋಡಿ ನಮ್ಮದು ಲಾಸ್ಟ್ ನಾ ಬರೋಳು ಬೀಗ ಹಾಕಿ ಬರ್ಬೇಕಲ್ಲ, ಹೋಗೇ ಬಿಟ್ಟಿದ್ದಾನೆ. ನಾ ಕೂತ್ಕೊಂಡಿದ್ದೀನಿ ಅಂತ ಕೂತ್ಕೊಂಡಿದ್ದೀನಿ ನಾನು ಕೂತ್ಕೊಂಡಿದ್ದೀನಿ ನೋಡ್ತಾನೆ, ಅಲ್ಲಿ ತನಕನೂ ಸೆನ್ಸ್ ಆಗಿಲ್ಲ. ಯಾಕಂದ್ರೆ ಹೋಗ್ಬೇಕು ಅನ್ನೋದಷ್ಟೇ 5 ನಿಮಿಷ ಮೊದಲೇ ಇರ್ಬೇಕಲ್ಲ, ಕರೆಕ್ಟ್ ಟೈಮಿಗೆಲ್ಲ 5 ನಿಮಿಷ ಮೊದಲು ನಾನು ಎಲ್ಲರಿಗಿಂತ ಇರಬೇಕು. ಕೊನೆಗೆ ಇಳ್ಕಳೆ ಬೇಗ ತಿರು ನೋಡ್ತೀನಿ, ಇಳಿವೇ ಇಲ್ಲ, ಎಲ್ಲೂ ಇಲ್ಲ. ಹೋದವನು ವಾಪಸ್ ನೋಡ್ಬೇಕು ತಾನೆ, ಅದು ಒಳಗೋದವನು ಬಂದು ಇದು ಎಲ್ಲಿ ಬಿದ್ದೋದ್ಲು ಏನಾಯ್ತು ಹುಡುಕ್ ಅದಕ್ಕೆ ಹಂಗೆ ಟೈಮ್ ಪಾಸ್ ಆಗುವ ತೊಂದರೆ ಆಗ್ಬಿಡುತ್ತೆ. ನಾನು ಡೈರೆಕ್ಟ್ರು ಹುಡುಗರು ಬರೀ ಇನ್ನೊಬ್ರು ಟೆನ್ಷನ್ ಆಗುತ್ತೆ, ಇನ್ನೊಬ್ರಿಗೆ ತೊಂದರೆ ಆಗುತ್ತೆ, ನಾನು ಯಾರಿಗೂ ತೊಂದರೆ ಮಾಡಬಾರ್ದು. ಶೂಟಿಂಗಿಂದ ಹಿಡಿದು ಇನ್ನೊಬ್ರಿಗೆ ತೊಂದರೆ ಆಗುತ್ತೆ, ಮತ್ತೊಬ್ರಿಗೆ ತೊಂದರೆ ಮಾಡಬಾರ್ದು, ಜಗತ್ತಿಗೆ ಯಾರಿಗೂ ಏನು ಹರ್ಟ್ ಮಾಡಬಾರ್ದು ಅನ್ನೋದ್ರಲ್ಲೇ ಅರ್ಧ ಜೀವನ ಆಗೋಯ್ತು. ಈಗ ಒಂಚೂರು ಪ್ರಾಕ್ಟಿಕಲ್ ಆಗಿದ್ದೀನಿ ಸ್ವಲ್ಪ. ಅಂದರೆ ಇಲ್ಲ ಸರ್, ನೀವು ಈಗಲೂ ಗಡಿಬಿಡಿನೇ ನಂಗೆ ಗೊತ್ತಿದೆ. ಹೌದು,
ಒಂದು ಟೈಮ್ಗೆ ಏನಾಗುತ್ತೋ ಬಿಡುತ್ತೋ ಅವ್ರು ಊಟ ಟಿಫನ್ ಮಾಡಿದಾರೋ ಇಲ್ವೋ ಆ ಟೈಮ್ ಹೇಳಿದಾರ ಟೈಮ್ ರೆಡಿ ಆಗ್ಬೇಕು. ಫುಲ್ ಕಟಿಬಿಟಿ ಫುಲ್ಲು ಒಂಥರ ಫುಲ್ ಫಾಸ್ಟ್ ಆಗಿರ್ಬೇಕು. ಜೊತೆಗೆ ಅವ್ರು ಹೇಳಿ ಟೈಮ್ ಇರ್ಬೇಕು. ಒಂದು ನಿಮಿಷ ಒಂದ್ ಸೆಕೆಂಡ್ ಆ ಕಡೆ ಈ ಕಡೆ ಆಗ್ಲೇಬಾರ್ದು ಅವ್ರಿಗೆ. ಸೊ ಈಗ್ಲೂ ನೀವೇನ್ ಪ್ರಾಕ್ಟಿಕಲ್ ಅಂತ ಏನಿಲ್ಲ, ನೀವು ಮೊದ್ಲಿಂದ ಹೇಗಿದ್ದೀರ ಯಾವ್ದು ಪ್ರಾಕ್ಟಿಕಲ್ ಆಗಿದ್ದೀನಿ ಅಂದ್ರೆ, ಈ ಸಾವಿರಾರು ಪ್ರೋಗ್ರಾಮ್ಗಳಿಗೆ ಉಚಿತವಾಗೆಲ್ಲ ಹೋಗ್ಬಿಟ್ನಲ್ಲ, ಕರೆಕ್ಟ್ ಟೈಮ್ಗೆಲ್ಲ ಹೋಗ್ತೀನಿ ಈಗಲೂ. ಆದರೆ ಮುಂಚೆ ಎಲ್ಲ ದುಡ್ಡು ಗಿಡ್ಡೆಲ್ಲ ಏನು ಕೇಳ್ತಾ ಇರಲ್ಲ. ಈ ಟ್ರೈನಿಂಗು ಅಷ್ಟೇ 25 ವರ್ಷ ರಂಗಭೂಮಿನ ಉಚಿತವಾಗಿ ಹೇಳ್ಕೊಟ್ಟೆ ನಾನು. ಆಮೇಲೆ ಇನ್ನು 25 ವರ್ಷದಲ್ಲಿ ಈಚೆಗೆ ದುಡ್ಡು ಮಾಡಿದೆ. ಅದು ನಾನು ದುಡ್ಡು ಮಾಡ್ಕೊಂಡೆ ಅಂತಲ್ಲ, ರಂಗಭೂಮಿಗಾಗಿ ಕಲಿಕೆಗಾಗಿ ತಗೊಂಡು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಲ್ಲಿ ಹೇಳ್ಕೊಡೋರಿಗೆಲ್ಲ ಬೇಕಲ್ಲ. ಬಿಲ್ಡಿಂಗು, ಟ್ಯಾಕ್ಸು, ಸಾರಿಗೆ, ಲೈಟು, ಟಾಯ್ಲೆಟ್ ಕ್ಲೀನಿಂಗು, ಇದಕ್ಕೆಲ್ಲ ದುಡ್ಡು ಖರ್ಚು. ಅಲ್ಲಿ ಕೆಲಸ ಮಾಡೋದು ಸಂಬಳ ಕೊಡ್ಬೇಕಲ್ಲ. ಇದೆಲ್ಲ ಮೇಂಟೆನೆನ್ಸ್ಗೋಸ್ಕರ ಅನಿವಾರ್ಯವಾಗಿ ಈಚೆಗೆ ಫೀಸು ದುಡ್ಡು ಅಂತೆಲ್ಲ ಮಾಡಿದ್ದು ಹೊರತು. ಆಮೇಲೆ ಗೊತ್ತಾಯ್ತು, ಮಾಡಿದ್ಮೇಲೆ ಚೆನ್ನಾಗಾಯ್ತು ಸಂಸ್ಥೆ. ಉಚಿತವಾಗಿ ಯಾವಾಗ ಹೇಳ್ಕೊಟ್ನಲ್ಲ ಎಲ್ಲರಿಗೂ, ಅಯ್ಯೋ ಪಾಪ ಏನಾಯ್ತು ಗೊತ್ತಾ, ಅಯ್ಯೋ ಪಾಪ ಗುಣದಿಂದ ಇಲ್ಲಿ ಜಗತ್ತಿಗೆ ನಾನು ಏನು ಮಾಡೋಕ್ಕಾಗಲಿಲ್ಲ. ಜಗತ್ತು ನನಗೇನು ಮಾಡಲಿಲ್ಲ. ನಾನು ಯಾವಾಗ ಅಯ್ಯೋ ಪಾಪ ಇಲ್ಲ, ನಾನು ಶಿಸ್ತಾಗಿ ಬದುಕಬೇಕು, ಇದಕ್ಕೊಂದು ಕ್ರಮ ಬೇಕು ಅಂತ ಕ್ರಮಬದ್ಧವಾದಂಥ ಶಿಕ್ಷಣ ಶುರು ಮಾಡಿದ್ವಲ್ಲ, ಈಗ ಇದ್ರ ಬೆಲೆ ಗೊತ್ತಾಯ್ತು. ಜನ ಪ್ರೀತಿ ಮಾಡ್ತಾರೆ, ನಟನಕ್ಕೆ ತಪ್ಪದೇ ಬರ್ತಾರೆ. ಸಂಜೆ 5:15 ಅಷ್ಟೊತ್ತಿಗೆ ಒಂದು ಸರ್ಕಲ್ ಫಾರ್ಮ್ ಮಾಡ್ತಾರೆ. 25 ಜನ ಹುಡುಗರು ಮೊಬೈಲ್ ಆಫ್ ಮಾಡಿರ್ತಾರೆ. 1 ವರ್ಷಗಳ ಕಾಲ ರಂಗಭೂಮಿನ ಎಷ್ಟು ಶಿಸ್ತಾಗಿ ಕಲಿತಾರೆ ಅಂದರೆ, ನನಗೆ ನೋಡ್ಕೊಳ್ಳೋಕ್ಕೆ ಕಣ್ಣು ತುಂಬ್ತಾ ಇರುತ್ತೆ. ಅಪ್ಪ ಎಷ್ಟು ಚಂದ, ಎಷ್ಟು ನೀಟ್, ಎಲ್ಲ ಬರಲ್ಲ ಅಂತಲ್ಲ, ಅದು ಸಂತೋಷ ಕೊಡುತ್ತದೆ. ಏನು ನಿಮ್ಮ ಆಸೆ ಏನು? ಅತಿ ದೊಡ್ಡ ಆಸೆ ನನ್ನ ಕೆಲವು ಹೇಳ್ತೀನಿ, ಏನು ಅವಳು ಹೇಳಿ ಫಸ್ಟ್. ಇಲ್ಲ ಇಬ್ರಿಗೂ ಕೇಳ್ತೀನಿ. ಓಕೆ, ಇವಾಗ ನನಗೆ ಆಸೆ ಅನ್ನೋಕ್ಕಿಂತ ನನಗೆ ಸಿನಿಮಾ ನೋಡೋ ಹವ್ಯಾಸ ಇದೆ. ತುಂಬಾ ಸಿನಿಮಾ ನೋಡ್ಬೇಕು ಅಷ್ಟೇ, ಪಿಕ್ಚರ್ ನೋಡ್ಬೇಕು. ದೊಡ್ಡ ಆಸೆ ನನ್ನ ಜೊತೆ ಕೂತ್ಕೊಂಡು ಸಿನಿಮಾ ನೋಡ ಹವ್ಯಾಸ ಅದು. ಮತ್ತು ಇದೇ ದೊಡ್ಡ ಆಸೆ ಅತಿ ಜೀವನದ. ಅಲ್ಲ, ಒಂದ್ ನಿಮಿಷ ಸಿನಿಮಾ ನೋಡು, ಪಿಕ್ಚರ್ ನೋಡೋದು. ಇದುವರೆಗೂ ಆಗಿಲ್ವಾ ಅದು? ಬೇಕಾದಷ್ಟು ಸರ್ತಿ ಪೂರೈಸ್ಕೊಡ್ತೀನಿ, ಆಸೆ ಪೂರೈಸ್ಕೊಡ್ತೀನಿ ಅಂದ. ಅದಕ್ಕೆ ಆಸೆ ಅನ್ನೋ ಪದ ಬೇಡ. ಏನ್ ಆಸೆ ಇದೆ ಇವಾಗ ಹೇಳಿ, ಇದ್ರ ಮುಖಾಂತರ ನೀವು ನಾನು ಈಡೇರಿಸ್ಕೊಡ್ತೀನಿ. ನಿಮ್ಮ ಆಸೆ ಏನಿದೆ? ಆಸೆ ಇನ್ನೊಂದು ಸಿನಿಮಾ ಇವಾಗ ನೀವು ಬಂದು ಹಿಂಗೆ ಮಾತಾಡ್ತಾ ಇರ್ತಿರಲ್ಲ, ಇದೇ ಮೇಲಿನ ಮೇಲೆ ಆಗ್ತಾ ಇರ್ಬೇಕು. ಅವಾಗ ಫ್ರೆಂಡ್ಸ್ ಬರ್ಬೇಕು, ಇವನ್ ಜೊತೆ ಮಾತಾಡ್ಬೇಕು, ನಗ್ತಾ ಇರ್ಬೇಕು. ಇದೇ ನನ್ನ ಆಸೆ. ಯಾವತ್ತು ಲೈವ್ ಆಗಿರ್ಬೇಕು ಜೀವನ. ನಿಮ್ ದೊಡ್ಡ ಆಸೆ ಏನು? ಒಟ್ಟಿಗೆ ಕೂತ್ಕೊಂಡು ಡೆವಿಲ್ ಪಿಕ್ಚರ್ ನೋಡ್ಬೇಕು. ಇವತ್ತು ಉದ್ಬೋಸಿದೆ ಆಯ್ತಾ, ಬರೀ ನೋಡೋದಲ್ಲ, ಕೈಯಲ್ಲಿ ಆ ಪಾಪ್ಕಾರ್ನ್ ಮತ್ತೆ ಇದು ಏನದು ಇಲ್ಲ ಅದು ತಿಂತಾ ಇರ್ಬೇಕು, ಜ್ಯೂಸ್ ಕೊಡ್ತಾ ಇರ್ಬೇಕು, ಇವಳು ಬಿದ್ದು ನಗ್ತಾ ಇರ್ಬೇಕು, ನಾನು ಬೈತಾ ಇರ್ಬೇಕು. ಏನಿಲ್ಲ, ಇದು ಇವಳ ಜೀವನದ ದೊಡ್ಡ ಆಸೆಗಳಪ್ಪ. ಸ್ವಲ್ಪ ಚಿನ್ನ ಕೇಳಿಲ್ಲ, ಸ್ವಲ್ಪ ಇವತ್ತವರೆಗೂ ಸೀರೆ ಕೇಳಿಲ್ಲ, ಇವತ್ತಿನವರೆಗೂ ಮನೆ ಕೇಳಿ, ಇವತ್ತು ಏನೇ ಕೇಳಿ. ಇದೆಲ್ಲ ಈ ಮನೆ ಏನಾದ್ರು ಕಟ್ಟಿದೀವಿ ಅಂದ್ರೆ ಇದು ಕಟ್ಟಿರೋದಲ್ಲ, ಇದು ಅವಳೇ ಕಾರಣ, ಅವಳದೇ ಡಿಸೈನ್ ಇದೆಲ್ಲ. ಆಗದು ಅಂತಾರಲ್ಲ, ಪ್ರಾಪ್ತಿ ಅಂತಾರಲ್ಲ, ಇದು ಸುಮ್ಮನೆ ಕೆಲಸ ಮಾಡ್ತಾ 24 hours ಓದು. ನಾಮಕರಣಕ್ಕೂ ಹೋಗಲ್ಲ, ಮದುವೆಗೂ ಹೋಗಲ್ಲ, ಮುಂಜಿಗೂ ಹೋಗಲ್ಲ. ಇವಳಿಗೆ ಈಚೆಗೆ ಅದೆಲ್ಲ ಮೊನ್ನೆ ಒಂದು ಪೂಜೆ ಮಾಡ್ಬೇಕು ಅಂತ ಒಂದು ಆಸೆ ಇದೆ. ಮೊನ್ನೊಂದು ಪೂಜೆ ಮಾಡ್ಬೇಕು, ಇಷ್ಟೆಲ್ಲ ಆಯ್ತಲ್ಲ, ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಆಗ್ತಾನೆ ಇಲ್ಲ. ಏನ್ ಗೊತ್ತಾ, ಒಂದ್ ಹೇಳ್ತೀನಿ, ಬಂಗಾರದಂತ ಗಣ್ಣೆ ಸಿಕ್ಲಿ ಇರುವಾಗ ಬಂಗಾರ ಇಟ್ಕೊಂಡು ನಾನೇನ್ ಮಾಡ್ಲಮ್ಮ, ಆ ಬೀರುನಲ್ಲಿ ಇಟ್ಕೊಂಡು ಹಿಂಗೆ ಕಾಪಾಡ್ಕ ಹಂಗೆ. ಇದೆಲ್ಲ ಓವರ್ ಆಕ್ಟಿಂಗ್ ಮಾಡ್ಬೇಡ ಅಲ್ವಾ, ಸ್ವಲ್ಪ ನೀನ್ ಹೆಂಗಿದ್ಯಾ ಹಂಗೆ ಇರು ಸಹಜವಾಗಿ ಅಲ್ವಾ. ಅಲ್ಲಪ್ಪ, ಹಿಂಗೆ ಗಂಡ ಹೆಂಡತಿ ಗಂಡನ ಹೊಡಿತಾರೆ ಏನಾದ್ರು. ಅವ್ರು ಹೊಡೆದ್ರ ಪಾಪ, ನೀವು ಫುಲ್ ಅವ್ರು ಎಷ್ಟು ಕ್ಯೂಟ್ ಆಗಿ ಹೇಳ್ತಾ ಇದ್ರೆ, ಮುಖ ಎಲ್ಲ ಕಿವುಚ್ಕೊಂಡು ಅಯ್ಯೋ ಹೊಗಳಕೆನಾ ಅಂದ್ರೆ ತಗೊಳಕ್ಕೆ ಆಗ್ತಾ ಇಲ್ಲ ಅಂತ ಹೊಗಳದಲ್ಲ, ಇದ್ದಿದ್ ವಿಚಾರ ಅದಷ್ಟೇ ನಿಜವಾಗ್ಲೂ. ಅಂದ್ರೆ ಮನುಷ್ಯ ಯಾವತ್ತೂ ಅಷ್ಟೇ, ನಾನು ಹೆಚ್ಚು ಆಸೆ ಪಡೋದು ಮನುಷ್ಯ ಸಹಜವಾಗಿರ್ಬೇಕು ಅಂತ. ಓವರ್ ಆಗಿ ಎಲ್ಲರೂ ಒಂದು ಇದು ಮಾಡಿದ್ರು ಅಂದ್ಕೊಳ್ಳೆ ನಾನು ಅಲ್ಲಿ ಕಾಲೇ ಇಡಲ್ಲ. ತುಂಬಾ ಸಹಜವಾಗಿದ್ರೆ ಆಕ್ಟಿಂಗ್ ಗೊತ್ತೇ ಆಗಲ್ಲ. ತುಂಬಾ ಸಹಜವಾಗಿ ಇದಕ್ಕೆ ಆಸೆ ಸೀರಿಯಲ್ಗೆ ಆಕ್ಚುಲಿ ಇವನಿಗೆ ಸಹಜವಾಗಿರಕ್ಕೆ ಒಂದು ಅವಕಾಶ ಸಿಕ್ತು. ಅದಕ್ಕೆ ನಿಮ್ಗೆ ಖುಷಿ? ನಿಜವಾಗ್ಲು ಓವರ್ ಅಂದ್ರೆ ಅಲ್ಲಿ ಕೇಳಲ್ವಲ್ಲ, ಅಯ್ಯೋ ಇಷ್ಟ ಮಾಡಿ ಅಂತ ಮಾಡ್ತಾರೆ ಅಲ್ವಾ. ಅಯ್ಯೋ ಸಾಲ್ದು ಅಂತ ಸಹಜವಾಗಿರಕ್ಕೆ ಬಿಡಲ್ಲ, ಹಂಗಿರುತ್ತೆ ಅಲ್ವಾ. ಈ ನಿಮ್ಗೆ ಅನುಭವ ಆಗಿದೆಯಲ್ಲ, ಇನ್ನೇನು ನಾನು ಹೇಳಕ್ಕಿಲ್ಲ, ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ಬಾರ್ದು ಅದಕ್ಕೇನೆ. ಓಕೆ, ಇವಾಗ
ಒನ್ ವರ್ಡ್ ಅಲ್ಲಿ ನಮ್ಮ ಕ್ಯಾರೆಕ್ಟರ್ ನೇಮ್ಗಳನ್ನ ಹೇಳ್ತಾ ಹೋಗ್ತೀನಿ, ಅದಕ್ಕೆ ಒಂದು ಫ್ಲವರ್ ನ ಕಂಪೇರ್ ಮಾಡ್ಬಿಟ್ಟು ಹೇಳ್ಬೇಕು ಯಾವ ಫ್ಲವರ್ ಆ ಕ್ಯಾರೆಕ್ಟರ್ಗೆ ಸೂಟ್ ಆಗುತ್ತೆ ಅಂತ ಹೇಳ್ಬೇಕು. ಓಕೆನಾ? ಸ್ಟಾರ್ಟಿಂಗ್ ನನ್ನ ಕ್ಯಾರೆಕ್ಟರ್ ತಗೊಂತೀನಿ. ಮೀನಾ. ಮಲ್ಲಿಗೆ. ಮಲ್ಲಿಗೆ ಯಾಕೆಂದರೆ ಅದು ಬಹಳ ಅದಕ್ಕಿರೋ ಕ್ವಾಲಿಟಿನೇ ಗಮ್ ಅಂತ ಇರುತ್ತೆ. ಆಮೇಲೆ ಮಲ್ಲಿಗೆ ಅದಕ್ಕೊಂದು ಆಹ್ಲಾದ ಇದಕ್ಕೆ, ಅದಕ್ಕೊಂದು ಸಂತೋಷ ಇದೆ. ಮತ್ತು ಅದಕ್ಕೆ ದೇವ್ರಿಗಾಗಲಿ ಮತ್ತೊಂದು ಕಡೆ ಎಲ್ಲ ಕಡೆ ಮುಡಿಸ್ಬೇಕಾದ್ರೂ ಮಲ್ಲಿಗೆಗೆ ಅದರದ್ದೇ ಆದ ಮಹತ್ವ ಇದೆ. ಮೀನಾ ಮಲ್ಲಿಗೆ ಹೂವು ಇದ್ದಂಗೆ, ಚಂದದ ಮೈಸೂರು ಮಲ್ಲಿಗೆ. ಸೂರ್ಯ ಕೆಂದಾವರೆ, ಕೆಂಪು ತಾವರೆ ಇದೆಯಲ್ಲ, ಕೆಂಪು ತಾವರೆಯಲ್ಲಿ ಬೇರೆ ಬೇರೆ ಕಲರ್ ಇರ್ತದೆ, ಅದು ಕೆಂದಾವರೆ. ಅಂದರೆ ಒಂದು ಪಾಪ ಕೆಳಗಡೆ ಕೆಸರಿದೆ, ಅವನು ಕುಡ್ಕ ಅಂತ, ಮತ್ತೊಂದು ಇನ್ನೊಂದೇನೋ ಸಿಡಕ್ ಬಿದ್ದುಬಿಡ್ತಾನೆ, ಸಿಡಕ ಎಲ್ಲ ಕೆಸರೆಲ್ಲ ಇದೆ. ಆದರೆ ಅದರಲ್ಲಿ ಆಳದಲ್ಲಿಂದ ಉದಯಿಸಿ ಬಂದಂಥ ಆತ್ಮಲ್ಲಿ ಶುದ್ಧವಾದ ಒಂದು ಪ್ರೀತಿ ಇದೆ. ಅದು ಅದ್ಭುತವಾದಂಥ ತಾವರೆ ಅದು. ಹಂಗಾಗಿ ತಾವರೆ ಹೋಗು. ಸೋ ನೈಸ್. ಶಾಂತಿ. ಕೆಂಪು ಗುಲಾಬಿ ವಿತ್ ಮುಳ್ಳು. ಎಕ್ಸ್ಪೆಕ್ಟ್ ಮಾಡಿದ್ದೆ ಇದನ್ನ. ಕೆಂಪು ಗುಲಾಬಿ ಹೌದು, ಚಂದೋಗಿದೆ. ಯಾಕೆಂದರೆ ಒಳ್ಳೆತನ, ಗಂಡ ಹುಷಾರಿದ್ದಾಗ ನೋಡ್ಕೊತಾಳೆ, ಪ್ರೀತಿ ಕೊಡ್ತಾಳೆ, ಎಲ್ಲ ಮಾಡ್ತಾಳೆ. ಆದರೆ ಮುಳ್ಳುಗಳಿದೆ, ಅದು ಅಕ್ಕಪಕ್ಕದವ್ರು ಮಿಕ್ಕೋಗೆಲ್ಲ ಸುತ್ತಾನೆ ಇರುತ್ತೆ. ಅದು ಆಮೇಲೆ ಈ ಗುಲಾಬಿ ಒಂದು ಏನು ಅಂತಂದರೆ, ಗುಲಾಬಿ ಹೂವು ಸೆಂಟಿಗೂ ಬಳಸ್ತಾರೆ ಆ ಗುಲಾಬಿ ಹೂವನ್ನ. ಮತ್ತು ಆ ಗುಲಾಬಿ ಹೂದು ಇನ್ನೊಂದು ಹೆಚ್ಚು ಅಂತಂದರೆ ಔಷಧಿಗೆ ಬಳಸೋಕ್ಕೆ, ರೋಸ್ ವಾಟರ್ಗೂ ಕಣ್ಣಿಗೂ ಬಳಸೋಕ್ಕೆ ತುಂಬ 10 ಎಲ್ಲ ಉಪಯೋಗ ಇದೆ. ಆದರೆ ಹುಷಾರಾಗೇ ಇರಬೇಕು, ಮುಳ್ಳು ಚುಚ್ಚುತ್ತಾನೆ ಇರುತ್ತೆ. ಯಾವಾಗ ಹೆಂಗೆ ಚುಚ್ಚುತ್ತೆ ಅಂತ ಗೊತ್ತಾಗಲ್ಲ ಅದಕ್ಕೆ ಹಾಕಿದ್ರೆ. ಓಕೆ. ರಂಗನಾಥ್ ನೀವು ಹೂವಿನೇ ಹೇಳಬೇಕು ಅಂತಲ್ಲ? ಹೌದು, ಹೂನೇ ಹೇಳಬೇಕು ಅಂತ. ನೀವು ಸಿಂಹ ಅಂತ ಹೇಳೋಂಗಿಲ್ಲ, ಹಂಗೆಲ್ಲ ಹೇಳೋಂಗಿಲ್ಲ. ಹಂಗೆಲ್ಲ ಸನ್ಫ್ಲವರ್. ಹೌದು, ಹತ್ರ ಬಾ. ಏನು ಸನ್ಫ್ಲವರ್ ಹೇಳು, ಹತ್ರ ಬಂದು ಹೇಳು, ಮೈಕ್ ಇಲ್ಲಿದೆ. ಅಂದ್ರೆ ಮಾತು ಹೇಗಿರುತ್ತೆ ಅಂದ್ರೆ, ಸೂರ್ಯ ಬೆಳಕು ಕೊಡ್ತಾನೆ, ಹಂಗೆ ಪ್ರಜ್ವಲಿಸ್ತಾನೆ, ಹಂಗೆ ನಮ್ಗೆ ಸೆಕೆನೂ ಆಗುತ್ತೆ. ಆದ್ರೆ ಬೆಳಕು ಬೇಕೇ ಬೇಕಾ? ಕತ್ಲೆಯಲ್ಲಿ ಇರಕ್ಕಾಗಲ್ಲ. ಸೊ ಇವ್ರ ಒಂದು ಹೌದು. ಆಮೇಲೆ ಸೂರ್ಯಕಾಂತಿ ಎಣ್ಣೆ ಒಳ್ಳೇದಲ್ಲ? ಒಳ್ಳೇದು. ಆಮೇಲೆ ಸೂರ್ಯ ಬೇಕೇ ಬೇಕು ಗಿಡಕ್ಕಾಗಲಿ. ಆಮೇಲೆ ಬದುಕಿನಲ್ಲಿ ಏನು ಬೆಳಕು ಒಳ್ಳೇದೇನಾದ್ರು ಕಂಡ್ರೆ ಆ ಕಡೆ ತಿರ್ಕೊಳ್ಳುತ್ತೆ ಅಂತ. ಸೂರ್ಯಕಾಂತಿದೊಂದು ಗುಣ ಇದೆಯಲ್ಲ, ಸೂರ್ಯಕಾಂತಿ ಹೂವು ಆಗ್ಬೋದು. ರೋಹಿಣಿ ಹಣ್ಣು ಹೇಳೋಂಗಿಲ್ಲ, ಬರೀ ಹೂವೇ ಹೇಳಬೇಕು ಅಂದೆ ಅಲ್ವಾ? ಹೂವು ಹೇಳಬೇಕು ಅಂತಾದರೆ ಮೆಣಸಿನ್ಕಾಯಿ ಹೂವು ಹೇಳ್ಬೋದ? ಮೆಣಸಿನ್ಕಾಯಿ ಹೂವು ಹೇಳೋಂಗಿಲ್ಲ, ಮೆಣಸಿನ ಹೂವು ಇರಲ್ಲ. ಕರೆಯಲಿಲ್ಲ. ಜಾಜಿ ಹೂವು ಹಳದಿ ಇರುತ್ತೆ, ನೋಡಕ್ಕೆ ಚಂದ ಇರುತ್ತೆ, ಅದ್ರೊಳಗೆ ಮುಳ್ಳು ಇರುತ್ತೆ. ಜಾಜಿನಾ? ಜಾಜಿ. ರೋಹಿಣಿ ಅವರು ಜಾಜಿ ಹೂವು. ಓಕೆ. ಮನೋಜ್ ಅವರು? ಮನೋಜ್ ದಾಸವಾಳ. ಯಾಕೆ ದಾಸವಾಳ ಅಂತಂದರೆ, ದಾಸವಾಳದ ಹೂವು, ಎಲೆ, ಇದನ್ನೆಲ್ಲದನ್ನೂ ಜನರಲಿ ತಲೆಗೆ ಹಚ್ಕೊಂಡು ಸ್ನಾನ ಎಲ್ಲ ಮಾಡ್ತಾರೆ, ಅದು ಕೂದಲೆಲ್ಲ ಚೆನ್ನಾಗಿ ಬೆಳೀಲಿ ಅಂತ. ಹಿರಿ ಮಗ ಅವ್ನು ಆ್ಯಕ್ಚುಲಿ ಉಪಯೋಗ ಇರಬೇಕಾದ್ದು. ಆದರೆ ಇನ್ನೊಬ್ಬರಿಗೆ ಸದಾ ಮುಡ್ಸೋದ್ರಿಂದ ದಾಸವಾಳ ಕಿವಿ ಮುಡಿಸ್ತಾನೆ, ಎಲ್ಲರಿಗೂ ಮುಡಿಸೋದ್ರಿಂದ ಅವನೇ ಒಂದು ದಾಸವಾಳ ಅಂತ. ಅದು 5 ಡಿಗ್ರಿ. ಕೆಂಪು ದಾಸವಾಳ ಅಲ್ಲ, ಬಿಳಿ ದಾಸವಾಳ. ಸರಿ, ಓಕೆ. ಇವಾಗ ನೆಕ್ಸ್ಟ್ ಉಳಿದಿರೋದು ಶ್ರುತಿಗೆ ಈ ಪುಟ್ಪುಟಾಣಿ ಈ ರೋಜಾ ಹೂ ಬರ್ತದೆ ನೋಡಿ, ರೋಜಾ ಸೋಲಿ ಪುಟ್ಪುಟಾಣಿ ಕ್ಯೂಟ್ ಆಗಿರುತ್ತೆ, ಆ ಥರದ್ದು ಹೂ ಅದು. ಅದು ಆಮೇಲೆ ಅವಳಿಗೆ ಇನ್ನೊಂದು ಹೂ ಕೊಡ್ಬೋದು, ಅದು ಅಂದರೆ ಪಾರಿಜಾತ. ಅದು ಆ ವಿಶೇಷ ಏನಂದರೆ, ಅವಷ್ಟು ಕ್ಯಾರೆಕ್ಟರ್ಗಳಲ್ಲಿ ನೇರವಾಗಿ ಮಾತಾಡೋದು. ಆಮೇಲೆ ಎಷ್ಟೊಂದು ಒಳ್ಳೆ ವಿಷಯ. ತನ್ನ ಗಂಡ ಸ್ವಾಭಿಮಾನದಿಂದ ಬದುಕಬೇಕು ಅಂತಾಳೆ, ತನ್ನ ಗಂಡ ಯಾರಿಗೂ ಇನ್ನೊಬ್ರು ಹತ್ರ ಇರಬಾರ್ದು ಅಂತಾಳೆ. ಮತ್ತು ಅತ್ತೆಗೆ ನೀವು ಹೇಳಿದೆ ತಪ್ಪು ಅತ್ತೆ ಅಂತ ನೇರವಾಗಿ ಇವರಿಬ್ಬರೂ ಹೇಳೋಕ್ಕಾಗದೇ ಇರೋವಂಥ ಗುಣಗಳನ್ನು, ಆಮೇಲೆ ಅವ್ರ ಅಪ್ಪ ಅಮ್ಮನ ವಿರೋಧಿಸಿನೂ ತನ್ನ ಕುಟುಂಬನ ಮನೆಗೆ ಬಂದು ತಾನು ಹೋದ ಗಂಡನ ಕುಟುಂಬನ ಉಳಿಸ್ಕೊಳ್ಬೇಕು ಟ್ರೈ ಮಾಡ್ತಾ ಇರ್ತಾಳೆ. ಹಾಗಾಗಿ ಅದು ಪಾರಿಜಾತ ಪ್ಯೂರ್ ಆದ ಹೂ ಅದು ಅಂತ, ಪ್ಯೂರಿಟಿ ಇದೆಯಲ್ಲ. ಹೌದು, ಕರೆಕ್ಟ್. ಆಕ್ಚುಲಿ ಇದು ಚೆನ್ನಾಗಿದೆ. ರವಿ
ರವಿ ನನಗೊತ್ತು ಒಂದು ಶುದ್ಧವಾದ ಮನಸ್ಸೇನೆ. ಹಾಗಾಗಿ ಸುಗಂಧರಾಜ ಸೋ ನೈಸ್. ಸುಗಂಧರಾಜ ಅದು. ಯಾಕೆಂದರೆ ಎಲ್ಲ ಮದುವೆ ಮುಂಜಿಗಳಿಗೂ ಬಳಸ್ತಾರೆ, ಎಲ್ಲ ಮಾಡ್ತಾರೆ. ಆಮೇಲೆ ಘಮ್ ಅಂತ ಇರುತ್ತೆ. ಆಮೇಲೆ ಅದು ಹೆಚ್ಚು ಪ್ರಸಿದ್ಧಿಗೆ ಬರದೇ ಇರೋ ಹೂವು. ಸುಗಂಧರಾಜ ಅಂತ ಇಟ್ಟಿದ್ರು ಹೆಚ್ಚು ಪ್ರಸಿದ್ಧಿಗೆ ಬರದೇ ಇರೋ ಹೂವು. ಅದು ಯಾರಿಗೂ ಗೊತ್ತಾಗಲ್ಲ ರವಿ ಅನ್ನೋ ಪಾತ್ರ. ಆದರೆ ಅದಿಲ್ಲದೆ ಹೋದ್ರೆ ಕೆಲಸ ಮುಂದಕ್ಕೆ ಹೋಗೋದೇ ಇಲ್ಲ. ಇಡೀ ಕುಟುಂಬನೂ ಅಷ್ಟೇ ಏನೆಲ್ಲ ಮಾಡಿದ್ರು ಕಟ್ಟಕಡೆಗೆ ರವಿ ಹೆಂಡತಿನ ಕಾನ್ಫಿಡೆನ್ಸಿಗೆ ತೊಗೊಳ್ಳೇಬೇಕಲ್ಲ. ಹೌದು ಹೌದು ಇವಾಗ ಮದುವೆ ಸುಗಂಧರಾಜ ಹೂವಿಲ್ಲದೆ ಮದುವೆ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಹಾರ ಹಾಕಲೇಬೇಕು ದೇವ್ರಿಗೆ, ಫಂಕ್ಷನ್ಗೆ, ಎಲ್ಲ ಫಂಕ್ಷನ್ನು ಎಲ್ಲ ಅದು ಎಲ್ಲದಕ್ಕೂ ಸಲ್ಲುತ್ತದು. ಹೌದು ಹೌದು. ಎಲ್ಲ ಭಾಗಕ್ಕೂ ರವಿ ರೀಚ್ ಆಗ್ತಾನೆ ಅಂತ ಸುಗಂಧರಾಜ ಅನ್ಬೋದು. ನೈಸ್ ನೈಸ್. ಆಲ್ ಗುಡ್. ಯಾ, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟು ನಿಮ್ಮ ವ್ಯಾಲ್ಯೂಯಬಲ್ ಟೈಮ್ನ ನನಗೋಸ್ಕರ ಮತ್ತು ನನ್ನ ಆಡಿಯನ್ಸ್ಗೋಸ್ಕರ ನೀವು ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿಯಾಗುತ್ತೆ. ಏನಕ್ಕಂದರೆ ಕೇಳ್ಪಟ್ಟೆ ಆಗಲೇ ಸುಮ್ಮನೆ ಮಾತಾಡ್ತಾ ತುಂಬ ಜನ ಈ ಥರ ಇವ್ರ ಜೊತೆ ಕೂತ್ಕೊಂಡು ಹಿಂಗೆ ಮಾತಾಡಬೇಕು, ಈ ರಂಗ ಏನು ಭೂಮಿ ಬಗ್ಗೆ ತಿಳ್ಕೋಬೇಕು ಅನ್ನೋದೆಲ್ಲ, ನಟನಾ ಶಾಲೆ ಬಗ್ಗೆ ತಿಳ್ಕೊಬೇಕಂತ ತುಂಬ ಜನ ವೆಯ್ಟ್ ಮಾಡ್ತಿದ್ದಂತೆ. ಬಟ್ ಯಾವುದಕ್ಕೂ ಕಾಲಕ್ಕೂ ಬಂದಿರಲಿಲ್ಲ. ನನಗೆ ಆ ಟೈಮ್ ಸಿಕ್ತು. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಇದು ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 2 ಭಾಗ ಥರ ನಾನು ರಿಲೀಸ್ ಮಾಡ್ತೀನಿ. ಪಾರ್ಟ್ 1 ಯಾರು ನೋಡಿರ್ತೀರ ದಯವಿಟ್ಟು ಹೋಗಿ ಪಾರ್ಟ್ 2 ನೋಡಿ ಕಂಟಿನ್ಯೂ ಮಾಡಿ. ಅಥವಾ ಇನ್ ಕೇಸ್ ಏನಾದರೂ ನಿಮಗೆ ಪಾರ್ಟ್ 2 ಏನಾದರೂ ನೋಡಿದರೆ ದಯವಿಟ್ಟು ಪಾರ್ಟ್ 1 ಕಂಪ್ಲೀಟ್ ಮಾಡಿ 2 ವಿಡಿಯೋ ನೋಡಿ. ಈ ವಿಡಿಯೋದ ಮುಖಾಂತರ ನಿಮಗೆ ಹೆಲ್ಪ್ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನು ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.